ಕಲ್ಪನೆ ಸುಳ್ಳಾಗ್ಲಿಲ್ವಾ? ನೀವು ಹೇಳಿದಂತೆ ನಿಮ್ಮ ತಮ್ಮರಾಯರು ಬಾಗಿಲಲ್ಲಿ ಬಂದ್ರು. ಆಮೇಲೆ ಬಂದು ನಾನು ನಿಮ್ಮನ್ನು ನೋಡ್ತೇನೆ. ಏನಾಯ್ತು ಒಡೆಯ? ಇಂದ ಅನ್ನ ತಲೆ ಯಾಕೆ ಒಡೆಯ? ಅಲ್ಲ, ನೀವು ಹೇಳಿಕೊಟ್ಟಿದ್ದನ್ನು ಅದೇ ರೀತಿ ಹೇಳಿದೆ ನಾನು. ತಪ್ಪದೇ ಹೇಳಿದೆ. ಚೂರು ವ್ಯತ್ಯಾಸ ಆಗಿದೆ, ಆ ರೀತಿ ಹೇಳ್ತೇ ಇಲ್ವಾ? ಹಂಗಾಲ ಹಾಕ್ಬಿಟ್ರು, ಮುಖ ಸಣ್ಣದಾಯ್ತು. ಯಾಕೆಂದ್ರೆ ಯಾವತ್ತು ಕೈ ಮುಟ್ಕೊಂಡು ನಾವು ಬನ್ನಿ ಅಂತ ಹೇಳುದ, ಇವತ್ತು ಬಂದವ್ರಿಗೆ ಹಾಗನ್ನ ಹಂಗಾಲ ಹಾಕಿ ಕೇಳಿದ್ರು. ಆಗ ನಾವು ವಿಷಯ ಹೇಳಿದೆ, ಅದೇ ಈಗ ಹೇಳಿದ್ದಾರೆ, ಯಾವ ಕಾರಣಕ್ಕೂ ಬರ್ಲಿಕ್ಕಿಲ್ಲ ಅಂತ. ಅವ್ರು ಒಂದು ಮಾತು ಹೇಳಿದ್ರು, ಎಷ್ಟೊತ್ತಿಗೆ ಹೇಳಿದ್ದು ಕೇಳು. ಕೊಟ್ಟೋಲ್ಗ ಕೊಟ್ಟಾಗೆ ಅಂದೆ. ಏನಾದ್ರು ಗೊತ್ತಾ, ನಮ್ಮ ಅಣ್ಣಯ್ಯ ಬೆಳಿಗ್ಗೆ ಇದ್ದಾಗ ಸಂಜೆ ಇರುವುದಿಲ್ಲ. ಸಂಜೆ ಮೇಲೆ ವಿಷಯ ಗೊತ್ತಾಯ್ತು ಅಂತ ಆದ್ರೆ ನನ್ನ ತಮ್ಮನ ತಡೆದದ್ದು ಯಾಕೆ ಅಂತ ಕೊಡೋದು ಬಂದಾರು. ಆದ್ರಿಂದ ನಾನು ಬಂದಿದ್ದೇನೆ ಅಂತ ಹೇಳು, ಅವ್ರು ಒಪ್ಪಿದ್ರು ಒಳಗೆ ಬರ್ತೇನೆ ಅಂದ್ರು. ಆಗ ಕೇಳ್ಕೊಂಡು ನಿಮ್ಮ ಹತ್ರ ಕೇಳ್ಕೊಂಡು ಹೋಗುವ ಅಂತ ಬಂದೆ. ನಿನಗೆ ಆಶ್ರಯ ಕೊಟ್ಟವರು ಯಾರ? ನೀವು. ನಿನಗೆ ಆಶ್ರಯ ಕೊಟ್ಟವರು ಯಾರ? ನೀವು. ನಿನಗೂ ವಸನ ಕೊಟ್ಟವರು ಯಾರ? ನೀವು ಒಡೆಯ. ನಿನಗೂ ವೇತನ ಕೊಟ್ಟವರು ಯಾರು? ನೀವು. ಮೂರ್ಖ ನೀವು. ನೀವು ಕೊಟ್ಟ ಸುಳ್ಳ ಒಡೆಯ. ನನಗೆ ಹೇಳ್ತೇನೆ, ನೀವು ಒಳ್ಳೆದೇ. ಮೂರ್ಖ ಅಂದೆ. ಯಾರು ಹೇಳಿದ್ದು? ನಾನು ನೀವು ಅಂದೆ. ನಿಮ್ಮೊಟ್ಟಿಗೆ ಕೆಲಸಕ್ಕಿದ್ದ ನಾನು. ನನ್ನ ಕೈಗೆ ಕೆಳಗೆ ಕೆಲಸಕ್ಕಿದ್ದೇ ಮೂರ್ಖತನ. ನಿಮ್ಮ ಹತ್ರ ಅನ್ನ ತಿಂದು ನೀವು ಕೊಟ್ಟು ಸಂಬಳ ತಕೊಂಡು ನೀವು ಕೊಟ್ಟದೆಲ್ಲ ತಕೊಂಡು ನಿಮಗೇ ನಾನು ಹಾಗೆ ಹೇಳ್ಬಿಟ್ಟಲ್ಲ ಒಡೆಯ. ಅದು ನನ್ನ ತಪ್ಪು, ನಾನೇ ಮೂರ್ಖ ಅಂದದ್ದು. ಮುದುಕಿಗೆ ನಿನಗೆ ಈ ಸ್ಥಾನ ಅಲ್ಲ. ಎಂತ ಮಾಡುವ, ಎಷ್ಟು ಹೆಚ್ಚಿನ ಸಿಗ್ಲಿಲ್ಲ. ಅಷ್ಟನ್ನು ಬಂದದ್ದೇ ಕೊಟ್ಟವ ಯಾರು? ನೀವು. ಹಾಗಾದ್ರೆ ಅವ ಹೇಳಿದ್ದನ್ನು ಬಂದು ನಿಮ್ಮ ಹತ್ರ ಇದು ಹೇಳ್ತಾ ಇದ್ಯಾ? ಈ ಗೌರವವನ್ನು ಸ್ವೀಕರಿಸುವ ಮನಸ್ಥಿತಿ ಅನ್ನೋದಲ್ಲ. ಅಂದ್ರೆ ನಮ್ಮ ಅಣ್ಣ ಇವತ್ತು 2-3 ಅಲ್ಲ, ಹಲಮುರಿ ಆ ಕಡೆ ತಿಳ್ಕೊಳ್ಬೇಕು. ಹಲಮುರಿಯೂ ಅಲ್ಲ, 2-3 ಅಲ್ಲ. ಯಾರು ನಮಸ್ಕಾರ ಕೊಡೋದಿಲ್ಲ. ಆದ್ರೂ ಬಂದ ಅರ್ಥ ಮಾಡಿ ಒಳ್ಳೆ ಅಣ್ಣನ ಮನಸ್ಥಿತಿ ಮುಖ ನೋಡಿದಾಗ ಗೊತ್ತಾಯ್ತು.
ಮನಸ್ಸಿನ ಹದನವನ್ನ ವದನ ಸೂಚಿಸ್ತದ. ಮನಸ್ಸೆಂಬಂತ ಪುಸ್ತಕಕ್ಕೆ ಮುಖ ಎಂಬ ಕನ್ನಡಿಯಂತೆ ನಿನ್ನ ಮುಖವನ್ನು ನೋಡಿದ್ರೆ ಯಾವುದೋ ರೀತಿಯಾದಂತ ದುಗೂಢ ದುಮ್ಮಾನ ಎನ್ನುವುದು ಸೇರಿದೆ ಎನ್ನುವುದಕ್ಕೆ ಅನುಮಾನ ಇಲ್ಲ. ಅಲ್ಲಿದ್ರೆ ನನ್ನ ಎಷ್ಟು ಚಂದ ಪೀಠವನ್ನ ಏರಿ ಕುಳಿತ ಅಂತಾದ್ರೆ ರನ್ನ ಮಾಣಿಕದಂತೆ ಹೊಳೆಯು. ರನ್ನ ಮಾಣಿಕ ಸಾಮಾನ್ಯವಾದಂತ ಪ್ರಮೇಯ, ಸ್ವಯಂ ಪ್ರಮೇಯನ್ನ ಹೊಂದಿರತಕ್ಕಂಥದ್ದು. ಹಾಗೆ ನನ್ನ ಅಣ್ಣನ ಮುಖಾರವಿಂದ ಅಂತ ಹೇಳಿದ್ರೆ ಅಂತದ್ದೊಂದು ತೇಜಸ್ಸು ಈ ಹೊತ್ತಿನಲ್ಲಿ ಬಣ್ಣಗುಂದಿ ಹೋಗಿ. ರೂಢಿಯಲ್ಲಿ ಒಂದು ಮಾತುಂಟಣ್ಣ, ಸರ್ವ ಬಣ್ಣವು ಮಸಿನುಂಗಿತ್ತು ಎನ್ನುವ ಹಾಗೆ ಈ ನಿನ್ನ ಮೈ ಬಣ್ಣ, ಮೈ ಸಿರಿ, ಮುಖದ ಛಾಯೆ ಇದೆಲ್ಲವೂ ಬದಲಾಗಲಿಕ್ಕೆ ಆ ದುಗುಡ ದುಮ್ಮಾನ ಎನ್ನುವಂತ ಕಪ್ಪು ನಿನ್ನನ್ನು ಸೇರಿಕೊಂಡ ಕಾರಣದಿಂದ ಹೀಗಾಯಿತು ಅನ್ನೋದಾಗಿ ಕೇಳುವುದು. ಅಣ್ಣ, ದುಗುಡ ಏನಿದೆ ಎನ್ನೋಳು ನೀನು ನನ್ನ ಪ್ರತಿಷ್ಠೆ, ನನ್ನ ಗೌರವ, ನನ್ನ ನೈತಿಕತೆ ಎಲ್ಲ ನಿನ್ನಿಂದ ಹಾಳಾಯಿತು. ಏನ ಮುಖ ಬಣ್ಣಗುಂತಿದೆಯಾ? ಹೊಳೆಯುತ್ತಾ ಇಲ್ವೋ? ಇಲ್ಲ. ಅದು ಕಾರಣ ನೀನು. ಈ ದೇಶದ ನೈತಿಕ ದುರಂತ ಯಾವುದು ಗೊತ್ತಾ? ಈ ದೇಶದ್ದು ಯಾರಾದ್ರೂ ಅಪರಾಧಿಯನ್ನು ವಿಚಾರಿಸುವವರು ಯಾರ? ನ್ಯಾಯಾಧೀಶ. ನ್ಯಾಯಾಧೀಶರನ್ನೇ ವಿಚಾರಣೆ ಒಳಪಡುವ ಪ್ರಸಂಗ ಬಂತಲ್ಲ, ಅದು ದೇಶದ ದುರಂತ. ಯಾಕಂದ್ರೆ ಕೇಳು, ದ್ವಾರಕೆಯಲ್ಲಿ ಯಾರಿಗೆ ತೊಂದರೆ ಪರಿಹರಿಸುವವರು ಯಾರು? ನಮ್ಮ ಅಣ್ಣ ಸಿಂಹಾಸನ ಮೇಲಿರುವ ನಾನು ಒತ್ತಿನಲ್ಲೇ ಯುವರಾಜನಾದ ನೀವು. ನಾವು ಇವರ ಕಷ್ಟವನ್ನು ಪರಿಹರಿಸಬೇಕು ಅಂದ್ರೆ ಇಲ್ಲಿ ನಾವು ನ್ಯಾಯಾಧೀಶ. ನಿನ್ನನ್ನೇ ವಿಚಾರಣೆ ಮಾಡುವ ಪ್ರಸಂಗ ಬಂತಲ್ಲ, ಗೌರವ ಯಾವಾಗ ಗೊತ್ತಾ? ನಿಯತ್ತಿನಿಂದ ನಡೆದುಕೊಂಡಾಗ. ಮಹಾರಾಜನಾದ ನಾನು ಬರುವಾಗ ಮಂತ್ರಿಗಳು ಯುವರಾಜನಾದ ನೀನು ಬಂದಿರಬೇಕು. ನೀನು ಮಾಡುತ್ತ ಎಷ್ಟು ದಿವಸ ಸರಿಯಾಗಿ ಯಾವ ಕಾಲಕ್ಕೆ ಬಂದಿದ್ದೀಯ ಹೇಳು. ನೈತಿಕ ದುರಂತ ಯಾವುದು ಹೇಳ್ತೇನೆ? ಎಷ್ಟ ನಿಮ್ಗೆ ಹೆಣ್ಣಂದಿರು ಅಲ್ಲ, ನಿಮ್ಗೆ ಲೆಕ್ಕ ಸಿಗುದಿಲ್ಲ. ಯಾಕಂದ್ರೆ ಲೆಕ್ಕ ಸಿಗುವುದು ಕೆಲವುದು, ಕುಟ್ಟಲು ಮತ್ತು ಕೆಲವು ಕೆಲವೊಂದಿಷ್ಟು ತಿಳಿದಿದೆಯಲ್ಲ. ಹೋಗ ನಾನೆಲ್ಲ ಕೇಳುವುದು. ಹೀಗೆ ದ್ವಾರಕೆಯಲ್ಲಿ ಒಬ್ಬೊಬ್ಬರು ಸಾವಿರ ಜನರನ್ನು ಮದುವೆ ಆದರು. ನಾಳೆ ಪ್ರಾಯಕ್ಕೆ ಬಂದು ಯುವಕರಿಗೆ ಜಾತಿ ಮಕ್ಕಳು ಸಿಗುವುದು ಕಷ್ಟ ಆಗಿದೆ. ಈಗ ಗೊತ್ತಾ? ನಿನ್ನಿಂದ ನೀನು ಒಬ್ಬ, ನೀವು ಒಬ್ಬನೇ ಅಂತ ಪರಿಣಾಮ ಏನಾಗ್ತದೆ ಕೇಳಿ. ಒಬ್ಬ 4-5 ಮದುವೆ ಆದವರು ಪತ್ನಿಯಲ್ಲ ಯುವಕನೊಬ್ಬ ಸ್ಪರ್ಶಿಸುವುದಕ್ಕೆ ಹೋದ್ರೆ ತರ್ತಾರೆ ನ್ಯಾಯಾಲಯಕ್ಕೆ. ಅವ ಕೇಳ್ತಾನೆ ನನ್ನ ಹತ್ರ, ಹೌದು ನಿಮ್ಮ ತಮ್ಮನಿಗೆ ಅಷ್ಟು, ಮತ್ತೊಬ್ಬನಿಗೆ 5, ಮತ್ತೊಬ್ಬನಿಗೆ 20, ಹಾಗಾಗಿ ನಮಗೂ ಏನು ಅಂತ ಕೇಳ್ತಾನೆ. ನಾ ಏನು ಉತ್ತರ ಕೊಡ್ಬೇಕು? ಆದ್ದರಿಂದ ನೀತಿ ಬಾಹಿರವಾದ ನೀನಿಲ್ಲ. ಎಲ್ಲವೂ ತಪ್ಪು ತಪ್ಪು ಅನ್ನೋದಾಗಿ ಬರಿಸ್ತಾ ಇದ್ದಾರೆ ಬಿಟ್ಟರೆ, ಆದ್ರೆ ದುಮ್ಮಾನದ ಗುಣದಿಂದ ಈ ರೀತಿ ಆಗುವುದಕ್ಕೆ ಕಾರಣವನ್ನು ಹೇಳ್ಬೋದು.
ಬರೆ ಹೇಳಿಲ್ಲ. ಯಾರ ಮೇಲೆ ಸಿಕ್ಕಾದ್ರೂ ನಿನ್ನಂತೆಯಾಗಿ ಬಂದಿದ್ದ ಈ ವಿಷಯ ಅದಲ್ಲ. ಈ ವಿಚಾರ ಹೇಳುವುದಕ್ಕೂ ಕಾರಣ ಏನು? ನೀನೊಬ್ಬ ಮಹಾರಾಜ, ನೀನೊಬ್ಬ ನ್ಯಾಯಾಧೀಶ, ನೀನು ಪೀಠದಲ್ಲಿ ಕುಳಿರಿದ್ದು ಒಂದು ನೇಮವನ್ನ ರೂಢಿಯವಳು ಇರಿಸಿದೆ ಅಂತಾರೆ. ಅದನ್ನ ಮೀರಿ ನಡೆಯುವವರನ್ನು ನಾನು ಕಾಣಲಿಲ್ಲ. ನಾನಂತೇನು ಬಲರಾಮನ ಮೇಲೆ ಗೌರವ ಇರುವಂತ ಯಾವೊಬ್ಬ ವ್ಯಕ್ತಿಯು ಅದನ್ನು ಮೀರಿ ನಡೆದವರಿಲ್ಲ. ಈ ಸಂದರ್ಭದಲ್ಲಿ ನೀವು ಯಾವುದೋ ಒಂದು ನಿಯಮದ ಉಲ್ಲಂಘನೆ ಮತ್ತೊಬ್ಬರಿಂದ ಆಗಿದೆ ಎನ್ನುವ ಸಲುವಾಗಿ ಸಿಟ್ಟಿಗೊಳಗಾದ ಒಂದು ವೇಳೆ ಅದೇ ಹೌದು ಅಂತಾರೆ, ಅದಕ್ಕೆ ಕಾರಣೀಕರ್ತನಾದಂತ ವ್ಯಕ್ತಿ ಯಾರು, ಅವನಿಗೆ ಸರಿಯಾದ ಶಿಕ್ಷೆ ಕೊಡುವಲ್ಲಿ ಒಂದು ಸಹಾಯಕ್ಕಾಗಿ ನಾನೊಬ್ಬ ನಿಲ್ತಿರಲಿಲ್ಲ. ಮಾತಿನ ಅರ್ಥ ಸತ್ಯ ಹೇಳು. ಮಂತ್ರಿಗಳಿಗೆಲ್ಲ ತಿಂಗಳಿಗೆ ಎಷ್ಟು ಕೊಡ್ತೇವೆ ಅಂತ ಹೇಳಿದ್ದೀಯ? ಯಾರು? ಸಭೆ ಕೇಳಿದೆ, ಆಡಳಿತ ಹೇಗಿದೆ ಅಂತ ಕೇಳಿದೆ. ಎಲ್ಲರೂ ಚೆನ್ನಾಗಿದೆ, ಚಾತುರ್ವರ್ಣದವರು ಸರಿಯಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಹೇಳಿದೆ. ನಿನ್ನ ಕಾರ್ಯಗಳನ್ನು ನೆನಪಿಸಿ ಸಿಟ್ಟು ನೆತ್ತಿಗೇರಿ ಹೋಯ್ತು. ಮಂತ್ರಿಗಳದೆಲ್ಲ ಸಮರ್ಥನೆ, ಏನಂತೆ? ಅವ ಮಾಡುದು ತಪ್ಪಲ್ಲ ಅಂತ. ಹಾಗಾಗಿ ಕೇಳಿದ್ದು ಅವರಿಗೆ ಎಷ್ಟು ಕೊಡ್ತೇನೆ ಅಂತ ಹೇಳಿದ್ದೀಯ. ಬಿಡ, ನೀನು ಇಲ್ಲಿಯೇ ಇದ್ದರೆ ನನ್ನ ತಾಳ್ಮೆ ಕೆಡುತ್ತೆ. ಹೋಗ್ತೀಯ ಹೋಗ್ತೀಯ ನಡೆದುಕೊಂಡು ನೀನು ಬಂದಾಗ ನಾನು ಹೇಳಿದ್ದೇನೆ, ಬಾ ಕರೆದು ಕೂಡಿಸಿದಲ್ವಾ? ಈಗ ಹಾಗಲ್ಲ, ನೀ ನನ್ನ ಎದುರಿನಲ್ಲಿ ಇರಬಾರ್ದು. ಕುಲಕ್ಕೆ ಕುಂದಮ್ಮ ತಂದವ ನೀನು. ಈಗಲ್ಲ, ಸಣ್ಣಿದ್ದಾಗಿನಿಂದ ಪ್ರಾರಂಭ. ನಮ್ಮ ಕಳ್ಳರು, ಆಮೇಲೆ ಚೋರು, ಒಂದೇ ತಪ್ಪು ಅದಲ್ಲ ನಮಗೆ ಬಂದದ್ದು. ನೀವು ಮಾಡೋದು ಕೆಲಸ. ಮಗುವಾಗಿದ್ದಾಗ, ಸಣ್ಣವನಿದ್ದಾಗ ಹಾಲು ಕಳುವುದು ಪ್ರಾರಂಭ ಮಾಡಿದೆ. ಯಾರಿಗೂ ಸಿಗಬಾರದು ಅಂತ ಸಿಕ್ಕದಲ್ಲಿಟ್ಟು ಬಿಡಲಿಲ್ಲ. ಬಾಯಿಗಳು ಮತ್ತೆ ನೀರು ನಡೀತದೆ. ಕೆಳಕ್ಕೆ ನಾನು ಹೇಳಿದೆ, ನೀರು ಸಿಕ್ಕಕ್ಕೆ ಕೈ ಬಿದ್ದನ್ನು ನೋಡಿ ಗೋಪಿಕೆಯನ್ನು ಹುಡುಗು ಅಂತಂದ್ರೆ ನಿನ್ನ ಬಾಯಿ ಬೆಣ್ಣೆ, ನನ್ನ ಬೆನ್ನಿಗೆ ದೊಣ್ಣೆ. ಅಲ್ಲಿ ಮುಗಿಲಿಲ್ಲ, ದೊಡ್ಡವನಾದೆ, ಹೆಣ್ಣು ಕಳುವುದಕ್ಕೆ ಪ್ರಾರಂಭ ಮಾಡಿದೆ. ಒಂದೊಂದು ಕಾಮಿನಿ ಪ್ರಕರಣದಲ್ಲಿ ನಾನು ಪಟ್ಟು ಕಷ್ಟ ಇಟ್ಟಿಟ್ಟಲ್ಲ, ನಿಜವಾಗಿ ಅಂತ ಶ್ರಮ ಸುಖ ನಿನ್ನಲ್ವಾ? ಆದ್ರಿಂದ ಹೇಳ್ತೀನಿ, ಕುಲಕ್ಕತಿ ಅಪಮಾನ ಮಾಡಿದಂತ ನೀನು ಹೊರಟೋಗ್ತೀಯಲ್ಲ. ಸತ್ಯ ಹೇಳ, ಇವತ್ತಿನ ಸಂದರ್ಭ ನಾನು ಹೋಗುವ ಸಲುವಾಗಿ ಬಂದವನೇ ಅಲ್ಲ. ನನಗೆ ಪೀಠವೂ ಬೇಕು ಅಂತಿಲ್ಲ. ನಾ ಇಲ್ಲೇ ಕೂತ್ಕೊಳ್ತೇನೆ. ಉಡಾಡಿಯಾಗಿ ತಿರುಗ್ತಾ ಇರ್ತೀಯ. ಹೇಗೆ ನೀನು ಉಣ್ಣುವುದಕ್ಕೆ ತಿನ್ನುವುದಕ್ಕೆ ನೀನು ಕೊರತೆ ಇಲ್ಲ, ಉಂಡ್ಕೊಂಡು ತಿರುಗ್ತಾ ಇರ್ತೀಯ. ಹೋಗ್ತೀಯ, ಹೋಗು ಸಲುವಾಗಿ ಬಂದ ಮಾತು. ನಿನ್ನ ಹತ್ರ ಮಾತಾಡುವುದು ಒಂದೇ, ಮುಳ್ಳಿನ ಮನಕ್ಕೆ ಮುತ್ತು ಕೊಡುವುದು ಒಂದೇ.
ನನ್ನನ್ನ ತಿರಸ್ಕರಿಸಿ ಜಾಡಿಸಿ ಎಡಗಾಲನ್ನ ತುಳಿದು ಅವಮಾನಿಸಿದ. ಯಾಕೆ ಈ ರೀತಿ ಮಾಡಿದ? ಮಾಡಿರುವ ತಪ್ಪೇನಂತ ಸ್ಪಷ್ಟವಾಗಿ ಕೇಳುವುದಕ್ಕೆ ಮುಂದಾದ್ರೆ ಸರಿಯಾದಂತ ಉತ್ತರವನ್ನು ಕೊಡದೆ ನನ್ನನ್ನೇ ತಿರಸ್ಕರಿಸುವುದಕ್ಕೆ ಮುಂದಾಗ್ತಾನೆ ಅಂತಾನೆ. ಇವ ಏನು ತಿಳ್ಕೊಂಡಿದ್ದಾರೆ? ಮನಸ್ಸಿನ ಭಾವನೆ ಸ್ಪಷ್ಟವಾಗಿ ಕೆದಕಬೇಕು, ಕೇಳಬೇಕೆನ್ನುವಂತ ಹಂಬಲದ ಮನಸ್ಸಿನಲ್ಲಿತ್ತು. ಅದು ಯಾವುದಕ್ಕೂ ಆಸ್ಪದವನ್ನು ಕೊಡದೆ ನನ್ನನ್ನೇ ತಿರಸ್ಕರಿಸುವುದನ್ನೇ ಉದ್ದೇಶವಾಗಿರಿಸಿಕೊಂಡ. ಹಾಗಿದ್ರೆ ಈಗ ಆಲೋಚನೆ ಮಾಡಬೇಕು. ಬಂದಿರುವುದು ಮದಗರ್ವ ಈತಗೆ, ನನಗಿಂತ ಹಿರಿಯವ ಎನ್ನುವಂತ ಗರ್ವ. ಇವನನ್ನ ಸೇರಿಕೊಂಡಿರುವ ಕಾರಣದಿಂದಾಗಿ ಈ ರೀತಿಯಾಗಿ ಮುಂದುವರಿದ. ಹಾಗಿದ್ರೆ ಇವ ಯಾರು, ನಾವ್ಯಾರು ಸ್ವಾಮಿ? ಇನ್ನೊಂದು ಸಂದರ್ಭದಲ್ಲಿ ಇವನನ್ನ ಹಾಸಿಗೆ ಆಗಿದ್ದವ ಆದಿಶೇಷ ಇವನ ಮೈಮೇಲೆ ಮಲಗಿದ್ದನು. ಅಂದು ಪೂಜಾವಿಗೆ ಮಾತನ್ನ ಕೊಟ್ಟ, ಯುಗ ಯುಗದಲ್ಲೂ ಬಗೆ ಬಗೆ ಅವತಾರವನ್ನು ಧರಿಸಿ ಬರ್ತೇನೆ, ಕುಮಾರ ಹರಡಬಂದು ಮಾಡ್ತೇನೆ ಎನ್ನುವ ಹಾಗೆ. ಅಂದು ದೇಹತೆಯಲ್ಲಿ ರಾಮನಾಗಿ ನಿಂತೆ ಇವನನ್ನ ತಮ್ಮ ಲಕ್ಷ್ಮಣ ಅನುದಿನವೂ ಅನುನಿತ್ಯವೂ ಅಣ್ಣನ ಸೇವೆಯನ್ನ ಮಾಡುವುದನ್ನು ಕಂಡು ಅವನಿಗೊಂದು ಮಾತನ್ನ ಕೊಟ್ಟೆ, ಮುಂದಿನ ಯುಗದಲ್ಲಿ ನಿನ್ನ ತಮ್ಮನಾಗಿ ಬಿಟ್ಟು ನಿನ್ನ ಸೇವೆಯನ್ನು ನಾನು ಮಾಡ್ತೇನೆ ಎನ್ನುವ ಹಾಗೆ. ಅದಕ್ಕೆ ಒಪ್ಪಿದ ಆತ. ಆದ್ರೆ ಈ ಸಂದರ್ಭದಲ್ಲಿ ಅದೆಲ್ಲವನ್ನು ಮರೆತು ಹಿರಿಯವ ತಾನು ಅಧಿಕಾರ ಮತದಿಂದ ನನ್ನನ್ನು ತಿರಸ್ಕರಿಸುವುದಕ್ಕೆ ಮುಂದಾಗ್ತಾನೆ ಅಂತಾದ್ರೆ ಮತಗರ್ವ ಹೊಂದದು. ಕೇವಲ ಮನಸ್ಸಿಗಲ್ಲ, ಬುದ್ಧಿಯ ನಿಯಂತ್ರಣವನ್ನು ಹಿಡಿದು ನಿಂದಿಸಿದೆ ಎನ್ನುವುದಕ್ಕೆ ಅನುಮಾನ ಇಲ್ಲ. ಯಾವುದಕ್ಕೆ ಆಗಿ ಬಂದಿರುವಂತ ಗರ್ವವನ್ನು ಇಳಿಸಬೇಕು ಅಂತಾದ್ರೆ ಸಮರ್ಪಕವಾದಂತಹ ಕಾಲವನ್ನ ಕಾಯಬೇಕು. ಸಭೆಯಲ್ಲಿ ಅವಮಾನವಾಗದ್ದು ಸತ್ಯ, ಮನಸ್ಸಿಗೆ ನೆಮ್ಮದಿ ಆಗಬೇಕು ಅಂತಾದ್ರೆ ಸರಿ, ಹೆಂಡತಿ ಮರೆ ಹೋಗುವುದು ತೀರ್ಮಾನ ಮಾಡಿ ಆಯ್ತು. ಹೌದು, ಹಾಗಿದ್ರೆ ಎಲ್ಲಂತೂ ಸತ್ಯಭಾಮ ಮಂದಿರವೇ ಯೋಗ್ಯ. ಹೋಗುವುದಿದ್ರೆ ನಾನೊಬ್ಬರೇ ಅಲ್ಲ, ಅವನೊಬ್ಬ ಬೇಕು. ಅವನನ್ನ ಕೂಡಿಕೊಂಡೇ ಹೋಗ್ಬೇಕು.